ಇನ್ನು ಕೃಷಿ ತಾಪಂಡ ಸ್ನೇಹಿತರಾಗಿರುವಂತಹ ವೈಶಾಖ್ ಉಪಾಧ್ಯಾಯ ಯಾರು ಈ ಒಂದು ಕುರಿತಾಗಿ ಗಮನಿಸ್ತಾ ಹೋಗೋದಾದ್ರೆ ಈ ಹಿಂದೆ ಅರೆಸ್ಟ್ ಆಗಿದ್ದಂತಹ ವೈಶಾಖ್ ಉಪಾಧ್ಯಾಯ ಅದೇ ಕೇಸ್ ಕಾರಣಕ್ಕೆ ಪದೇ ಪದೇ ಪತ್ನಿ ಜೊತೆ ಕಿರಿಕ್ ಮಾಡ್ಕೊಳ್ತಾ ಇದ್ರಂತೆ. ಕೃಷಿ ತಾಪಂಡ ಸ್ನೇಹಿತ ವೈಶಾಖ್ ಉಪಾಧ್ಯಾಯ ಆತ್ಮಹತ್ಯೆ. ಈ ಹಿಂದೆ ಅರೆಸ್ಟ್ ಆಗಿದ್ದ ವೈಶಾಖ್ ಉಪಾಧ್ಯಾಯ ಅದೇ ಕೇಸ್ ಕಾರಣಕ್ಕೆ ಪದೇ ಪದೇ ಪತ್ನಿ ಜೊತೆ ಕಿರಿಕ್ ಮಾಡಿಕೊಳ್ತಾ ಇದ್ರಂತೆ. ರೆಡ್ಡಿ ದೂರಿನ ಕಾರಣಕ್ಕೆ ವೈಶಾಖ್ ಮತ್ತೆ ಪತ್ನಿ ನಡುವೆ ಗಲಾಟೆಯಾಗ್ತಾ ಇತ್ತು. ಪತ್ನಿಯೊಂದಿಗೆ ವೈಶಾಖ್ ಉಪಾಧ್ಯಾಯಗೆ ವೈಮನಸ್ಸು ಕೂಡ ಉಂಟಾಗಿತ್ತಂತೆ. ವೈಮನಸ್ಸಿನ ಕಾರಣಕ್ಕೆ ಪತ್ನಿ ಸಂಗ ತೊರೆದಿದ್ದ ವೈಶಾಖ್ ಆಗಾಗ ನಟಿ ಕೃಷಿ ಮನೆಗೆ ಬಂದು ಇರ್ತಾ ಇದ್ರಂತೆ. ನಿನ್ನೆ ಕೂಡ ಅದೇ ಕಾರಣಕ್ಕೆ ಕೃಷಿ ಮನೆಗೆ ಬಂದಿದ್ದ ವೈಶಾಖ್ ಉಪಾಧ್ಯಾಯಗೆ 14 ವರ್ಷದ ಮಗ ಕೂಡ ಇದ್ದಾನೆ. ಕೃಷಿ ತಾಪಂಡ ಸ್ನೇಹಿತ ವೈಶಾಖ್ ಉಪಾಧ್ಯಾಯ ಆತ್ಮಹತ್ಯೆ. ಈ ಹಿಂದೆ ಅರೆಸ್ಟ್ ಆಗಿದ್ದ ವೈಶಾಖ್ ಉಪಾಧ್ಯಾಯ ಅದೇ ಕೇಸ್ ಕಾರಣಕ್ಕೆ ಪದೇ ಪದೇ ಪತ್ನಿ ಜೊತೆ ಕಿರಿಕ್ ಆಗ್ತಾ ಇತ್ತಂತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಡ್ಡಿ ದೂರಿನ ಕಾರಣಕ್ಕೆ ವೈಶಾಖ್ ಮತ್ತು ಪತ್ನಿಯ ನಡುವೆ ಗಲಾಟೆ ಕೂಡ ಆಗ್ತಾ ಇತ್ತು. ಈ ವಿಚಾರಕ್ಕೆ ಕೂಡ ಇಬ್ಬರ ನಡುವೆ ವೈಮನಸ್ಸು ಕೂಡ ಉಂಟಾಗಿತ್ತು. ಪತ್ನಿಯೊಂದಿಗೆ ವೈಶಾಖ್ ಉಪಾಧ್ಯಾಯ ವೈಮನಸ್ಸು ಕೂಡ ಉಂಟಾಗಿದ್ದಂಥದ್ದು. ವೈಮನಸ್ಸಿನ ಕಾರಣಕ್ಕೆ ಪತ್ನಿಯ ಸಂಘವನ್ನ ತೊರೆದಿದ್ದ ವೈಶಾಖ್ ಆಗಾಗ ನಟಿ ಕೃಷಿ ತಾಪಂಡ ಅವರ ಮನೆಗೆ ಬಂದು ಇರ್ತಾ ಇದ್ರಂತೆ. ನಿನ್ನೆ ಕೂಡ ಅದೇ ಕಾರಣಕ್ಕೆ ಕೃಷಿ ಮನೆಗೆ ಬಂದಿದ್ದಂತಹ ವೈಶಾಖ್ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ವೈಶಾಖ್ ಉಪಾಧ್ಯಾಯಗೆ ಇರುವಂಥದ್ದು 14 ವರ್ಷದ ಮಗ ಕೂಡ ಇದ್ದಾನೆ. 45 ವರ್ಷದ ವೈಶಾಖ್ ಉಪಾಧ್ಯಾಯ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ನಟಿ ಕೃಷಿ ತಾಪಂಡ ಸ್ನೇಹಿತರಾಗಿರುವಂತಹ ವೈಶಾಖ್ ಉಪಾಧ್ಯಾಯ ಈಗ ಕೃಷಿ ತಾಪಂಡ ಅವರ ಫ್ಲಾಟ್ನಲ್ಲಿಯೇ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಒಂದು ಕೇಸ್ನ ಕಾರಣಕ್ಕೆ ಪದೇ ಪದೇ ನಡುವೆ ಪತ್ನಿಯ ಜೊತೆ ಕಿರಿಕಿರಿ ಆಗ್ತಾ ಇತ್ತು, ಜಗಳ ಆಗ್ತಿತ್ತು. ಅರವಿಂದ್ ರೆಡ್ಡಿ ಅವರ ದೂರಿನ ಕಾರಣಕ್ಕೆ ವೈಶಾಖ್ ಮತ್ತು ಪತ್ನಿಯ ನಡುವೆ ಗಲಾಟೆ ಆಗ್ತಾ ಇತ್ತಂತೆ. ಆಗಾಗ ಪತ್ನಿಯೊಂದಿಗೆ ವೈಶಾಖ್ ಉಪಾಧ್ಯಾಯಗೆ ವೈಮನಸ್ಸು ಕೂಡ ಉಂಟಾಗಿತ್ತು. ಈ ಕಾರಣಕ್ಕೆ ವೈಮನಸ್ಸಿನ ಕಾರಣಕ್ಕೆ ಪತ್ನಿಯ ಸಂಘವನ್ನ ತೊರೆದಿದ್ದಂತಹ ವೈಶಾಖ್ ಕೃಷಿ ತಾಪಂಡ ಅವರ ಮನೆಗೆ ಆಗಾಗ ಬಂದು ಇರ್ತಾ ಇದ್ನಂತೆ. ನಿನ್ನೆ ಕೂಡ ಇದೇ ವಿಚಾರಕ್ಕೆ ಒಂದಷ್ಟು ಗಲಾಟೆ ಆಗಿತ್ತೋ ಏನೋ ಗೊತ್ತಿಲ್ಲ. ಆದರೆ ಕೃಷಿ ತಾಪಂಡ ಮನೆಗೆ ಬಂದಿದ್ರು. ಈ ವೇಳೆಯೇ ಈ ರೀತಿಯಾಗಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅರುಣ್. ಇದೀಗ ಕೃಷಿ ತಾಪಂಡ ಮನೆಯಲ್ಲಿ ಸ್ನೇಹಿತ ವೈಶಾಖ್ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ವೈಶಾಖ್ ಉಪಾಧ್ಯಾಯ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು? ಈ ಒಂದು ಕಾರಣ ಏನಿದೆ? ಅವರ ಹಿನ್ನೆಲೆ ಏನು? ವೈಶಾಖ್ ಏನು ಮತ್ತೆ ಇಬ್ರು ಇವರು ನಟಿಯರಿಬ್ರು ಸಹ ಸ್ನೇಹಿತರಾಗಿರ್ತಾರೆ. ಕೆಲವೊಂದಷ್ಟು ದಿನಗಳ ಹಿಂದೆ ಏನು ಅರವಿಂದ್ ರೆಡ್ಡಿ ಉದ್ಯಮಿ ಇದ್ದಾರೆ, ಅದಕ್ಕೆ ಒಂದು ಪೋಸ್ಟ್ ಮುಖಾಂತರ ಅವರು ಬೆದರಿಕೆ ಲೆಟರ್ ನ ಕಳಿಸ್ತಾರೆ. ಈ ಸಂಬಂಧ ಅವರನ್ನ HR ಪೊಲೀಸರು 5 ದಿನಗಳ ಕಾಲ ಒಂದು ಅರೆಸ್ಟ್ ಅನ್ನ ಮಾಡಿ ಒಂದು ವಿಚಾರಣೆನ ಮಾಡಿರ್ತಾರೆ. ಜೊತೆಗೆ ಅಂದ್ರೆ ಕೃಷಿ ತಪ್ಪಂಡ ನಟಿಗೋಸ್ಕರ ಈತ ಪೊಲೀಸರಿಂದ ಅರೆಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವರ ವೈಶಾಖ್ ಅವರ ಪತ್ನಿ ಜೊತೆ ಇವರಿಬ್ರು ಜಗಳವನ್ನ ಆಡ್ತಾ ಇರ್ತಾರೆ. ಅಂದ್ರೆ ನಟಿಗೋಸ್ಕರ ನೀನು ಜೈಲಿಗೆ ಹೋಗಿಲ್ಲ, ಅಂದ್ರೆ ಜೈಲಿಗೆ ಹೋಗಿಲ್ಲ ಅವರು, ಯಾಕಂದ್ರೆ ಆ ಒಂದು ಪ್ರಕರಣದಲ್ಲಿ ಕೋರ್ಟ್ ಸ್ಟೇ ಅನ್ನ ಕೊಟ್ಟಿದ್ದ. ಆನಂತರ ಪೊಲೀಸರು ಅವರನ್ನ ಅಲ್ಲಿ ಸ್ಟೇಷನ್ ಅಂತಾನೆ ಬಿಡುಗಡೆನ ಮಾಡಿದ್ರು. ಸೊ ಈ ನೆಲೆಯಲ್ಲಿ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಇಟ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ರು. ಸೊ ಆ ವಿಚಾರಕ್ಕೆ ಪತ್ನಿ ಜೊತೆ ಅವರು ಜಗಳ ಮಾಡ್ಕೊಂಡು ಆಗಾಗ ಏನು ಕೃಷಿ ತಪ್ಪಂಡವರ ನಿವಾಸಕ್ಕೆ ಬರ್ತಾ ಇದ್ರು ಅಂತ ಏನು ಗೊತ್ತಾಗಿರುವಂತದ್ದು. ನಿನ್ನೆ ಸಹ ಅವರ ವೈಫ್ ಜೊತೆ ಜಗಳ ಮಾಡ್ಕೊಂಡು ನಟಿ ಕೃಷಿತಾ ತಪ್ಪಂಡ ಅವರ ಮನೆಗೆ ಬಂದು ಏನೋ ಆ ನಟಿ ಅವ್ರಿಗೆ ಕರೆಯನ್ನ ಮಾಡಿ ನಾನು ಈ ರೀತಿ ಸುಸೈಡ್ ಅನ್ನ ಮಾಡ್ಕೊಂತಾ ಇದೀನಿ ಅಂತ ಹೇಳಿ ಅವ್ರಿಗೆ ಕರೆಯನ್ನ ಮಾಡಿದ್ರು. ಆನಂತರ ಅಲ್ಲಿನ ಅವರು ನಟಿ ಕೃಷಿತಾ ತಪ್ಪಂಡ ಅವರು ಅವ್ರ ಕುಟುಂಬಸ್ಥರಿಗೆ ಫೋನ್ ಮಾಡಿ ಈ ರೀತಿ ವಿಷಯನ ಮುಟ್ಟಿರುವಂತದ್ದು. ಸೊ ಅಷ್ಟಲ್ಲೇ ಅವರು ಸೂಸೈಡ್ ಮಾಡ್ಕೊಂಡಿರುವಂತದ್ದು ಗೊತ್ತಾಗಿರುತ್ತೆ. ಸದ್ಯಕ್ಕೆ ಯಾವ ವಿಚಾರಕ್ಕೋಸ್ಕರ ಸೂಸೈಡ್ ಅನ್ನ ಮಾಡ್ಕೊಂಡಿದ್ರು ಮತ್ತೆ ಏನು ಅನ್ನೋದ್ರ ಬಗ್ಗೆ RR ನಗರ ಪೊಲೀಸರು ಪ್ರಕರಣವನ್ನ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಗಂಗಾ, ಎಸ್, ಧನ್ಯವಾದ ಅರುಣ್ ತಮ್ಮೆಲ್ಲ ಮಾಹಿತಿಗಾಗಿ. ಇದಾಗಿತ್ತು ಈವರೆಗಿನ ಸುದ್ದಿ. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.